ಸಿದ್ಧಗಂಗಾ ಶ್ರೀಗಳ ಹಾದಿಯಲ್ಲಿ ಆನೇಕಲ್ ಯುವಕರು ಪ್ರತಿದಿನ ಮಧ್ಯಾಹ್ನದ ಉಚಿತ ಅನ್ನದಾನಕ್ಕೆ ಚಾಲನೆ. ಆನೇಕಲ್ ಕಾಯಕವೇ ಕೈಲಾಸ ಹಾಗೂ ದಾಸೋಹ ಪರಂಪರೆಯ ಹರಿಕಾರ ತ್ರಿವಿಧ ದಾಸೋಹಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಆಶಯದಂತೆ ಆನೇಕಲ್ ಪಟ್ಟಣದಲ್ಲಿ ಮಹೇಶ್, ಮೊಹಮ್ಮದ್ ಅಲಿ, ಆಕಾಶ್, ಗೌತಮಿ ಮತ್ತು ಸ್ನೇಹಿತರ ಬಳಗದಿಂದ ಹಸಿದವರ ಪಾಲಿಗೆ ಅಕ್ಷಯ ಪಾತ್ರೆಯಾಗಿ ನಿರಂತರ ಉಚಿತ ಮಧ್ಯಾಹ್ನದ ಬಿಸಿ ಊಟ ಕಾರ್ಯಕ್ರಮಕ್ಕೆ ಇಂದು ಚಾಲನೆ ನೀಡಲಾಯಿತು. ಪಟ್ಟಣದ ಸರ್ಕಾರಿ ಆಸ್ಪತ್ರೆ ಹಾಗೂ ದೂರದ ಊರುಗಳಿಗೆ ತೆರಳುವ ಬಸ್ ನಿಲ್ದಾಣದ ಬಳಿ ಆಯೋಜಿಸಲಾದ ಈ ಕಾರ್ಯಕ್ರಮವನ್ನು ಗಣ್ಯರು ಹಾಗೂ ಸ್ನೇಹಿತರು ಉದ್ಘಾಟಿಸಿದರು. ಆಸ್ಪತ್ರೆಗೆ ಬರುವ ಬಡ ರೋಗಿಗಳು, ಅವರ ಸಂಬಂಧಿಕರು ಹಾಗೂ ದೂರದ ಊರುಗಳಿಂದ ಸಂತೆಗೆ ಬರುವ ರೈತರು ಹಸಿವಿನಿಂದ ಬಳಲಬಾರದು ಎನ್ನುವ ಏಕೈಕ ಉದ್ದೇಶದಿಂದ ಈ ಸೇವೆಯನ್ನ ಆರಂಭಿಸಲಾಗಿದೆ. ಕಾರ್ಯಕ್ರಮದ ಕುರಿತು ಮಾತನಾಡಿದ ಮಹೇಶ್ ಮತ್ತು ಸ್ನೇಹಿತರು, ಇದು ಕೇವಲ ಒಂದು ದಿನದ ಕಾರ್ಯಕ್ರಮವಲ್ಲ, ಪ್ರತಿದಿನ ಮಧ್ಯಾಹ್ನ ನಿರಂತರವಾಗಿ ನಡೆಯಲಿದೆ. ಇದರಲ್ಲಿ ಯಾವುದೇ ರಾಜಕೀಯ ಸ್ವಾರ್ಥವಿಲ್ಲ, ಪಕ್ಷಭೇದ, ಜಾತಿ ಭೇದವಿಲ್ಲದೆ ಹಸಿದು ಬಂದ ಪ್ರತಿಯೊಬ್ಬರಿಗೂ ಅನ್ನ ಪ್ರಸಾದ ಸಿಗಲಿದೆ. ಈ ಪುಣ್ಯ ಕಾರ್ಯದಲ್ಲಿ ಕೈಜೋಡಿಸಲು ಇಚ್ಛಿಸುವ ದಾನಿಗಳು ಮತ್ತು ಸಾರ್ವಜನಿಕರು ನಮ್ಮನ್ನ ಸಂಪರ್ಕಿಸಬಹುದು ಎಂದು ವಿನಂತಿಸಿದರು. ರೋಗಿಗಳ ಹಸಿವು ನೀಗಿಸುವುದು ಹಾಗೂ ಕ್ಷಮೀಕರ ವರ್ಗಕ್ಕೆ ಮತ್ತು ಮಣ್ಣಿನ ಮಕ್ಕಳಿಗೆ ಗೌರವಯುತವಾಗಿ ಅನ್ನ ನೀಡುವುದು ಒಂದೇ ನಮ್ಮ ದಾಸೋಹದ ಗುರಿ, ಬೇರೆ ಯಾವುದೇ ಉದ್ದೇಶ ಇಲ್ಲ ಎಂದು ಮೊಹಮ್ಮದ್ ಅಲಿ ಹಾಗೂ ಸ್ನೇಹಿತರ ಬಳಗ ತಿಳಿಸಿದರು. ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ಸ್ಥಳೀಯ ಮುಖಂಡರು, ಸಮಾಜ ಸೇವಕರು ಹಾಗೂ ಸ್ನೇಹಿತರ ಬಳಗದ ಸದಸ್ಯರು ಭಾಗವಹಿಸಿ ಈ ಉದಾತ್ತ ಕಾರ್ಯಕ್ಕೆ ಶುಭ ಹಾರೈಸಿದರು. ಪಟ್ಟಣದ ಸರ್ಕಾರಿ ಆಸ್ಪತ್ರೆ ಮತ್ತು ಸಂತೆ ಮೈದಾನದ ಆವರಣದಲ್ಲಿ ಈಗ ಹಸಿವು ನೀಗಿಸುವ ಅನ್ನದಾಸೋಹ ಕೇಂದ್ರವಾಗಿ ಮಾರ್ಪಟ್ಟಿದೆ. ನಮ್ಮ ಮಹೇಶ್ ಅವರು ಮತ್ತು ನಮ್ಮ ಅಲಿ ಅವರ ಎಲ್ಲ ಸ್ನೇಹಿತರು ಅವರು ಒಂದು ಟೀಮ್ ಮಾಡಿಕೊಂಡು ಒಂದು ಒಳ್ಳೆಯ ಕಾರ್ಯ ಆನೇಕಲ್ ಟೌನಲ್ಲಿ ಮಾಡಬೇಕು ಅಂತ ಅವರೊಂದು ಅಭಿಪ್ರಾಯ ತಗೊಂಡು ಬಡವ್ರ ಬಗ್ಗರು ಮಧ್ಯಾಹ್ನದ ಊಟಕ್ಕೆ ನಮ್ಮ ಇಂದಿರಾ ಕ್ಯಾಂಟೀನ್ ಬೇರೆ ನಡೀತಾ ಇಲ್ಲ ಟೌನ್ನಲ್ಲಿ. ಅದಕ್ಕೋಸ್ಕರ ಇವರು ಯೋಚನೆ ಮಾಡಿ ಮಧ್ಯಾಹ್ನ ಊಟಗಳು ತುಂಬ ಜನ ಬಡವ್ರ ಬಗ್ಗರು ಬಂದು ವಾಪಸ್ ಹೋಗಬಾರ್ದು ಅಂತ ಹೇಳಿ ಆನೇಕಲ್ ಟೌನ್ನಲ್ಲಿ ಒಳ್ಳೆಯ ಒಂದು ನಿರ್ಧಾರ ತೊಗೊಂಡು ಇವರೆಲ್ಲ 100-150 ಜನಕ್ಕೆ ದಿನ ಊಟ ಕೊಡಬೇಕು ಅಂತ ತೀರ್ಮಾನ ಇವತ್ತಿನ ದಿನವೇ ಸ್ಟಾರ್ಟ್ ಮಾಡಿದ್ದಾರೆ. ಭಗವಂತ ಅವರಿಗೆ ಈ ಒಂದು ನಿರ್ಧಾರಕ್ಕೆ ಅವರಿಗೆ ಆರೋಗ್ಯ ಕೊಟ್ಟು ಇಂಥ ಒಳ್ಳೆಯ ಸೇವೆ ಮಾಡೋಕ್ಕೆ ಅವರಿಗೆ ದೇವರ ಶಕ್ತಿ ಕೊಡಲಿ. ಈ ಕಾರ್ಯಕ್ರಮನ ದಿನ ನಡ್ಸ್ಕೊಂಡು ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಇದ್ರ ಜೊತೆಗೆ ಯಾರಾದರೂ ದಾನಿಗಳು ನಾವು 1 ದಿನದ 2 ದಿನದ ಊಟಗಳು ಮಾಡಿಸ್ತೀರಿ, ನಮಗೂ ಅವಕಾಶ ಕೊಡ್ರಿ ಅಂತ ಅವ್ರಿಗೆ ಬಂದು ಭೇಟಿ ಆದರೆ ಖಂಡಿತ ಅವರಿಗೆ ಅವಕಾಶ ಕೊಟ್ಟೇ ಕೊಡ್ತಾರೆ. ಅವರಿಗೆ ನಾನು ನನ್ನ ತುಂಬ ಹೃದಯ ಧನ್ಯವಾದಗಳು ಹೇಳ್ತೀನಿ ಅವ್ರ ಟೀಮ್. ಅನ್ನದಾಸೋಹ ಕಾರ್ಯಕ್ರಮವನ್ನು ನಮ್ಮ ಮಹೇಶ್ ಮತ್ತು ಅವರು ಧರ್ಮಪತ್ನಿಯವರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಒಂದು ವಾರಗಳಿಂದ ನನ್ನ ಹತ್ರ ಕೂಡ ಚರ್ಚೆ ಮಾಡಿ ಈ ಥರ ಒಂದು ಒಳ್ಳೆಯ ಜಾಗದಲ್ಲಿ ಮಾಡಬೇಕಣ್ಣ ಅಂತ ಕೇಳ್ತಿದ್ರು. ಅವ್ರಿಗೆ 2 ಜಾಗನ ಸೆಲೆಕ್ಟ್ ಮಾಡಿಕೊಂಡು ಈಗ ಫೈನಲ್ ಆಗಿ ಇಲ್ಲಿ ಮಾಡ್ತಾಯಿದ್ದಾರೆ. ತುಂಬ ಒಳ್ಳೆಯ ಸ್ಥಳನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಆಮೇಲೆ ಎಷ್ಟೋ ಜನಕ್ಕೆ ಅನ್ನದ ಬೆಲೆ ಗೊತ್ತಿರೋದಿಲ್ಲ. ಯಾವಾಗ ಅವ್ರಿಗೆ ಅರ್ಥ ಆಗುತ್ತೆ ಅಂತ ಹೇಳಿದ್ರೆ ವಿದ್ಯೆಯಲ್ಲಿದ್ದವನಿಗೆ ವಿದ್ಯೆ ಬೆಲೆ ಏನು ಅಂತ ಆಮೇಲೆ ಗೊತ್ತಾಗುತ್ತೆ. ಅದೇ ರೀತಿ ಹೊಟ್ಟೆ ಹಸಿದವನಿಗೆ ಅನ್ನದ ಬೆಲೆ ಏನು ಅಂತ ಗೊತ್ತಿರುತ್ತೆ. ಅಂತಹ ಒಂದು ಅನ್ನದಾಸೋಹ ಕಾರ್ಯಕ್ರಮವನ್ನು ಇವತ್ತು ಮಹೇಶ್ ಮತ್ತು ಅವರು ಧರ್ಮಪತ್ನಿ ಇಬ್ಬರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ಪ್ರಾರಂಭ ಮಾಡಿದ್ದಾರೆ. ಇದೇ ರೀತಿ ಇದು ತುಂಬ ವರ್ಷಗಳ ಕಾಲ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರ ಒಂದು ಇಚ್ಛೆ ಕೂಡ ಇಟ್ಕೊಂಡಿದ್ದಾರೆ. ಅದಕ್ಕೆ ಬೇಕಾದಂಥ ಎಲ್ಲ ರೀತಿಯ ಸಹಕಾರನೂ ಕೂಡ ನಾವು ಕೂಡ ಕೊಡ್ತೀವಿ ಅಂತ ನಾವು ಮಾಧ್ಯಮ ಮಿತ್ರರ ಮುಖಾಂತರ ನನ್ನ ಸ್ನೇಹಿತ ಮಹೇಶ್ಗೆ ಹೇಳ್ತಾ ಇದ್ದೀನಿ. ಈ ಕಾರ್ಯನ ತುಂಬ ಅಚ್ಚುಕಟ್ಟಾಗಿ ಮುಂದುವರ್ಸ್ಕೊಂಡು ಹೋಗಲಿ ಅಂತ ಹೇಳ್ತಾ ಈ ಒಂದು ಅನ್ನದಾಸೋಹ ಕಾರ್ಯಕ್ರಮವನ್ನು ಮಾಡ್ತಿರೋಂಥ ಸಕುಟುಂಬಕ್ಕೆ ದೇವರು ಒಳ್ಳೆಯದನ್ನು ಮಾಡಲಿ, ಅನ್ನಪೂರ್ಣೇಶ್ವರ ತಾಯಿ ಸದಾ ಅವರ ಬೆನ್ನನ್ನು ಕಾಯಲಿ ಅಂತ ಹೇಳ್ಬಿಟ್ಟು ಮಾಧ್ಯಮ ಮಿತ್ರರ ಮುಖಾಂತರ ನಾನು ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಕನ್ನಡ. ಈ ದಿನ ಆನೇಕಲ್ ತಾಲೂಕಿನ ಹೃದಯ ಭಾಗದವಾದಂಥ ಏನು ಈ ತಾಲೂಕು ಕಚೇರಿಗೆ ಈ ಭಾಗದ ಏನು ಹಲವಾರು ರೈತಾಪಿ ಜನರು ಇರ್ಬೋದು, ಈ ಭಾಗದ ಕೂಲಿ ಕಾರ್ಮಿಕರು ಇರ್ಬೋದು, ಅವರ ಕೆಲಸಗಳ ಒತ್ತಡದ ನಡುವೆ ಅವರಿಗೆ ಒಂದು ಉಪಹಾರದ ವ್ಯವಸ್ಥೆಗಳಿಗೋಸ್ಕರ ನಮ್ಮ ಸಹೋದರ ಮಹೇಶ್ ಅವರ ತಂಡ ಏನು ನಡೆದಾಡುವ ದೇವರು ಅಂತ ಏನು ಗುರುತಿಸ್ಕೊಂಡಿದ್ರು ನಮ್ಮ ಶಿವಕುಮಾರ ಸ್ವಾಮಿಗಳವರ ಅವರ ನೆನಪಿಗೆ ಏನು ಮಾಡಿದ್ದಾರೆ. ಬಹಳ ಶ್ಲಾಘನೀಯವಾದ ಕೆಲಸ. ಇದೇ ರೀತಿ ತಾಲೂಕಿನಾದ್ಯಂತ ಯುವಕರು ಈ ರೀತಿಯ ಒಂದು ಸಮಾಜ ಸೇವೆಯಲ್ಲಿ ಅಸಹಾಯಕರ ಅವರ ನೆರವಿಗೆ ಧಾವಿಸುವುದರ ಮುಖಾಂತರ ಎಲ್ಲರ ಬೆನ್ನೆಲುಬಾಗಿ ನಿಲ್ಲಬೇಕು ಅಂತೇಳಿ ನಾನು ಕರೆ ಕೊಡ್ತಾ, ಏನು ನಮ್ಮ ಯುವಕರು ಏನು ಈ ಕಾರ್ಯಕ್ರಮನ ರೂಪಿಸಿದ್ದಾರೆ ಅವರಿಗೆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಅಂತ ನಾನು ಅವರಿಗೆ ಹಾರೈಸ್ತೀನಿ. ನಮ್ಮ
ನಮ್ಮ ಮಹೇಶ್ ಬ್ರದರು ಮತ್ತು ಅಲಿ ಬ್ರದರು ಇವರ ಒಂದು ತಂಡ ಸೇರಿಕೊಂಡು ಒಂದು ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮವನ್ನು ಚಾಲನೆ ಮಾಡಿದ್ದಾರೆ. ಶಿವಕುಮಾರ ಸ್ವಾಮೀಜಿ ಹೆಸರಲ್ಲಿ ಅನ್ನದಾನವನ್ನು ಇವತ್ತು ನಿರ್ಗತಿಕರಿಗಾಗ್ಬೋದು, ಬಡವರಿಗಾಗ್ಬೋದು, ಯಾರೂ ಹಸ್ಕೊಂಡು ಹೋಗಬಾರ್ದು ಅಂತೇಳಿ ಒಂದು ಒಳ್ಳೆಯ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಚಾಲನೆ ಮಾಡಿದ್ದಾರೆ. ಮುಂದೆ ನಮ್ಮ ಎಲ್ಲ ಯುವಕರು ಮತ್ತು ನಾಡಿನ ನಮ್ಮ ಆನೇಕಲ್ ತಾಲೂಕಿನ ಜನತೆಗೆ ನಾವು ಕೇಳ್ಕೊಳ್ಳೋದೇನೆಂದರೆ ಇವರಿಗೆ ಎಷ್ಟಾಗುತ್ತೋ ಅಷ್ಟು ಸಹಕಾರ ಕೊಟ್ಟು ಇವರ ಕಾರ್ಯಕ್ಕೆ ನಾವು ಬೆನ್ನೆಲುಬಾಗಿ ನಿಂತ್ಕೋಬೇಕಂತೇಳಿ ಈ ಮೂಲಕ ನಾನು ಎಲ್ಲರ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಶ್ರೀಮತಿಯ ಕನಸಾಗಿತ್ತು. ಹಸಿದವರು ಯಾವತ್ತೂ ಹಸ್ಕೊಂಡಿರಬಾರ್ದು, ಹಸಿದವ್ರ ಹೊಟ್ಟೆ ಯಾವಾಗಲೂ ತುಂಬಿರಬೇಕು ಅಂತ ಕನಸ್ಕೊಂಡಿದ್ವಿ. ಆ ಕನಸಿಗೆ ಇವತ್ತು ಪ್ರೇರೇಪಣೆ ಸಿಕ್ಕಿದೆ. ನನ್ನ ಮಿತ್ರರಾದಂಥ ಅಲಿ, ಆಕಾಶ್ ಅವರ ಸಮಯದೊಂದಿಗೆ ಮತ್ತು ನನ್ನ ಗುರುಗಳಾದಂಥ KP ರಾಜುರವರ ಆಶೀರ್ವಾದದೊಂದಿಗೆ ನಾವು ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ದೀವಿ. ಆನೇಕಲ್ನಲ್ಲಿ ಯಾವುದೇ ವ್ಯಕ್ತಿ ಹೊಟ್ಟೆ ಹಸಿವಿನಿಂದ ಇರಬಾರ್ದು, ಮಧ್ಯಾಹ್ನದ ಊಟ ಸಿಗಬೇಕು, ಏನು ರಕ್ತದಾನ ಎಲ್ಲ ಒಳ್ಳೆ ಕೆಲಸ ನಡೀತಿದೆ. ಅದೇ ಥರವಾಗಿ ಅನ್ನದಾನವನ್ನು ಮಾಡ್ಕೊತಿದ್ದೀವಿ. ಪ್ರತಿಯೊಂದು ಆನೇಕಲ್ನ ಹೊಟ್ಟೆ ಹಸಿದಂಥ ಎಲ್ಲ ವ್ಯಕ್ತಿಗಳು ಇಲ್ಲಿ ಬಂದು ಮಧ್ಯಾಹ್ನದ ಊಟವನ್ನು ತಿನ್ನಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ. ನಾವು ಊಟದ ವ್ಯವಸ್ಥೆ ಪ್ರಾರಂಭ ಮಾಡಿದ್ದೀವಿ. ಅದು ಬಂದು ಯಾವುದೋ ಪಾರ್ಟಿಯ ಉದ್ದೇಶದಿಂದ ಮತ್ತು ಇನ್ನೊಂದು ಉದ್ದೇಶದಿಂದ ಮಾಡಿಲ್ಲ. ಜನರು ತುಂಬ ಕಷ್ಟದಲ್ಲಿದ್ದಾರೆ. ಗೌರ್ಮೆಂಟ್ ಹಾಸ್ಪಿಟ್ಲ್ ಇದೆ, ಈ ಕಡೆ ಮಾರ್ಕೆಟ್ ಇದೆ, ಬಡವರು ಬಗ್ಗರು ಊಟದ ವ್ಯವಸ್ಥೆ ತುಂಬ ಸಮಸ್ಯೆ ಆಗಿದೆ. ಆದ್ದರಿಂದ ಊಟದ ವ್ಯವಸ್ಥೆ ಮಾಡಿಸ್ಬೇಕಂತ ನಾವು ತೀರ್ಮಾನ ಮಾಡಿ ಒಂದು ವಾರದಲ್ಲೇ ಏನೋ ಒಂದು ತೀರ್ಮಾನ ಮಾಡಿ ಮಹೇಶ್ ಸರ್ ಮುಖಾಂತರ ಸ್ಟಾರ್ಟ್ ಮಾಡಿರೋದು. ಇದು ಬಂದು ಕೂಲಿ ಕಾರ್ಮಿಕರಿಗೆ, ತುಂಬ ಬಡವ್ರಿಗೆ, ಹಳ್ಳಿಗೆ ಹೋಗೋ ಬಸ್ಗೆ, ಬಸ್ ಸ್ಟಾಪಲ್ಲಿ ಇಲ್ಲಿ ತಳಿಗೆ ಹೋಗೋದು, ದೊಕ್ನಿ ಕಡೆ ಹೋಗ್ತಾರೆ, ಗುಮ್ಲಾಪುರ ಆ ಥರ ಬಸ್ ಸ್ಟಾಪ್ ಇರೋದ್ರಿಂದ ನಾವು ಗೌರ್ಮೆಂಟ್ ಹಾಸ್ಪಿಟ್ಲ್ ಇದೆ, ಬಡವ್ರ ಬಗ್ಗರಿಗೆ ಊಟದ ವ್ಯವಸ್ಥೆ ಅಂತ ಮಾಡಿದ್ದೀವಿ. ಇದು ಎಲ್ಲರೂ ಆ ಥರ ಏನಾದರೂ ನೀವು ಊಟದ ವ್ಯವಸ್ಥೆ ಮಾಡಿಸ್ಬೇಕಂದ್ರೆ ನೀವೇನಾದರೂ ಯಾರಾದರೂ ಮಾಡಿಸೋರಿದ್ರೆ ಒಂದು ದಿವಸ ಮುಂಚೆ ಇನ್ಫಾರ್ಮ್ ಮಾಡಿ. ಒಟ್ಟಾರೆಯಾಗಿ ಆನೇಕಲ್ನ ಹಸಿವು ಮುಕ್ತ ಮಾಡಬೇಕು ಅನ್ನೋದು ನಮ್ಮ ಗುರಿ.